ನಮಸ್ತೆ ಸ್ನೇಹಿತರೆ, ಇಂದು ನಾವು ಸುಪ್ರಸಿದ್ಧ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿರುವ ದನಗಳ ಜಾತ್ರೆಯನ್ನು ನೋಡಲು ಮನೆಯಿಂದ ಈಗ ತಾನೇ ಹೊರಟಿದ್ದೇವೆ. ಎದುರಿಗೆ ಕಾಣುತ್ತಿರುವುದು ಕ್ಯಾತ್ಸಂದ್ರದ ಮೇಲು ಸೇತುವೆ. ನಗರ ಬೆಳೆದಂತೆಲ್ಲ ರಸ್ತೆಗಳು ದೊಡ್ಡವಾಗ್ತಾ ಹೋಗ್ತಾ ಇವೆ. ಫ್ಲೈಓವರ್ಗಳು, ಅಂಡರ್ಪಾಸ್ಗಳು ಹೆಚ್ಚಾಗ್ತಿವೆ. ಆದರೆ ನಮ್ಮ ಸಂಸ್ಕೃತಿ, ಆಚಾರ ವಿಚಾರ ಶ್ರೀಮಠದಲ್ಲಿ ಮುಂದುವರ್ಕೊಂತಾ ಸಾಗುತ್ತಾ ಬಂದಿದೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಶ್ರೀಮಠದ ದನಗಳ ಜಾತ್ರೆ ಮತ್ತು ಪರಿಸರವಾಗಿದೆ. ಸೇತುವೆಯ ಮೇಲೆ ಸಾಗ್ತಾ ಹಾಗೆ ಬರುವಾಗ ರೈಲು ನಿಲ್ದಾಣದ ಒಂದು ಚಿತ್ರಣವನ್ನು ನಾವು ನೋಡಿದ್ವಿ. ಅಲ್ಲಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲೇ ನಿಂತ್ಕೊಂಡು ಮಠದ ಸುತ್ತಲೂ ಹೆಂಗೆ ವಾತಾವರಣ ಕಾಣಿಸ್ತೆ ಅಂತ ನೋಡ್ತಾ ಇದ್ದಾಗ ಆ ಮಠದ ಒಂದು ಚಿತ್ರಣ ನಮ್ಮ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತು. ತುಂಬಾ ಅದ್ಭುತವಾಗಿತ್ತು. ಅದಾಗ್ತಿದ್ದಂಗೆ ನಾವು ಕಾರ್ನ ಪಾರ್ಕ್ ಮಾಡಿ ಜಾತ್ರೆ ಒಳಗಡೆ ಬಂದ್ವು. ರಸ್ತೆಯ ಬದಿಗಳಲ್ಲಿ ಮೊದಲಿಗೆ ಕಡಲೆಪುರಿ ಅಂಗಡಿ, ಮಕ್ಕಳಿಗೆ ಇಷ್ಟ ಆಗುವಂತಹ ಆಟಿಕೆ ವಸ್ತುಗಳು, ಕಂಬಳಿಗಳು, ಬಟ್ಟೆಗಳ ಅಂಗಡಿ, ಮನೆಗೆ ಬಳಕೆಗೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಕಂಡುಬಂದವು. ಮನೆಯ ಅಲಂಕಾರಿಕ ಹೂವಿನ ಹಾರಗಳಂತೂ ಜನರ ಕಣ್ಮನ ಸೆಳೆಯುವಂತಿತ್ತು. ನಮ್ಮ ಮಕ್ಕಳು ಕಬ್ಬಿನ ಹಾಲನ್ನ ಕುಡಿಬೇಕು ಅಂತ ಅಂದರು. ಹಂಗೆ ಕಬ್ಬಿನ ಹಾಲನ್ನ ಕುಡ್ಕೊಳ್ತಾ ಮುಂದಕ್ಕೆ ಸಾಗ್ತಾ ಬಂದವು. ಹಸುಗಳ ಹತ್ರ ಬಂದವು. ಒಂದಕ್ಕಿಂತ ಒಂದು ಹಸುಗಳು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ವು. ಕೆಲವೊಂದು ಹಸುಗಳಂತೂ ನೋಡೋದಕ್ಕೆ ರೋಮಾಂಚನ ಅನ್ನಿಸ್ತಿತ್ತು. ಕೆಲವೊಂದು ಹಸುಗಳು ವ್ಯಾಪಾರಕ್ಕೋಸ್ಕರ ಅಂತ ತಗೊಂಬಂದಿದ್ರೆ, ಕೆಲವೊಂದು ಹಸುಗಳನ್ನ ಪ್ರದರ್ಶನಕ್ಕೋಸ್ಕರ ಅಂತ ತಗೊಂಬಂದಿದ್ರು. ಇಲ್ಲಿ ಒಂದು ಮುದ್ದಾಗಿರುವಂಥ ಕುರಿಮರಿ ಅಲ್ಲಿ ಓಡಾಡ್ತಿದ್ದಂಥ ಜನರ ಗಮನವನ್ನು ತುಂಬ ಸೆಳೀತಾ ಇತ್ತು. ಇಂತಹ ಹಸುಗಳ ಸಂತತಿ ಕಡಿಮೆ ಆಗ್ತಾ ಇರುವಂತಹ ಈ ಕಾಲದಲ್ಲಿ ಇಷ್ಟೊಂದು ಹಸುಗಳನ್ನ ಒಟ್ಟಿಗೆ ನೋಡಿದಂಥ ಆನಂದ ನಮ್ಮದಾಗಿತ್ತು. ಮಠದ ವಿದ್ಯಾರ್ಥಿಗಳ ಈ ಶ್ರಮದಾನವನ್ನು ನೋಡಿ ನಮಗೆಲ್ಲರಿಗೂ ತುಂಬಾ ಆಶ್ಚರ್ಯವಾಯಿತು. ನೋಡಿ, ಇಲ್ಲೊಬ್ಬರು ಹಸುವನ್ನು ವ್ಯಾಪಾರ ಮಾಡಿಕೊಂಡು ಮನೆಗೆ ಎಷ್ಟು ಖುಷಿಯಾಗಿ ಈ ಹಸುಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮುಂದೆ ಸಾಕ್ಕೊಳ್ತಾ ಬಂದಂತೆ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದಲ್ಲಿ ಇದ್ದಂತಹ ಹಸುಗಳನ್ನು ಸಹ ಇಲ್ಲಿ ಕರ್ಕೊಂಡ್ಬಂದಿದ್ರು. ಆ ಹಸುಗಳನ್ನ ನೋಡಿದಂತಹ ಪುಣ್ಯ ನಮಗೂ ಸಹ ದೊರಕಿದೆ. ಅಲ್ಲೆಲ್ಲ ಸುತ್ತಾಡಿ ಬರೋ ಹೊತ್ತಿಗೆ ಸಂಜೆ ಆಗಿತ್ತು. ವಿದ್ಯುತ್ ದೀಪಗಳಿಂದ ಶ್ರೀಮಠ ಅಲಂಕೃತಗೊಂಡಿತ್ತು. ಹಾಗೆಯೇ ಮುಂದೆ ನಡ್ಕೊತ ಮಠದ ಪ್ರೇಯರ್ ಹಾಲ್ನ ಹತ್ರ ನಾವು ಬಂದ್ವಿ. ಮಕ್ಕಳ ಶಿಸ್ತು, ಆ ಏಕಾಗ್ರತೆ, ಆ ಮಂತ್ರಪಠಣ, ಆ ಭಕ್ತಿ ಭಾವ ಅಲ್ಲಿ ನೆರೆದಿದ್ದ ಎಲ್ಲ ಜನರನ್ನು ತಲ್ಲೀನರನ್ನಾಗಿಸ್ಬಿಟ್ಟಿತ್ತು. ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಅದೃಷ್ಟ ಪಡೆದಿದ್ದೀವಿ ಅಂತ ಅನಿಸುತ್ತೆ. ನಾವು ಕೂಡ ಸ್ವಲ್ಪ ಸಮಯದ ಕಾಲ ಆ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದೆವು. ನಮ್ಮ ಮುಂದಿನ ವಿಡಿಯೋದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.